ಮೊಘಲ್ ಸೈನ್ಯವನ್ನು ಹಿಂದಿಕ್ಕಿದ್ದರ ನಾಗಾ ಸಾಧುಗಳು ಅಫ್ಘಾನಿಸ್ತಾನದವರೆಗೂ ಹೋರಾಡಿ ಬಂದಂಥ ಈ ಸಾಧುಗಳ ಕತೆ ನಿಮಗೆ ಗೊತ್ತಿದೆಯೇ? ಸನ್ಯಾಸಿಗಳ ಕ್ರಾಂತಿ ಅಂದರೇನು? ಕೇವಲ ಕಾವಿ ಧರಿಸಿ ತ್ರಿಶೂಲ ಹಿಡಿದು ತ್ರಿಪುಂಡರಿಯನ್ನು ಹಚ್ಚಿಕೊಂಡು ಬಂದಂಥ ಸನ್ಯಾಸಿಗಳು ಇದೆಂಥ ವಿಚಿತ್ರವಾದಂಥ ಹೋರಾಟವನ್ನು ಕೈಗೊಂಡಿದ್ದಾರೆ ಗೊತ್ತೇ? ಬನ್ನಿ, ಹಸಿರುವಾಸಿ ಇಂಥ ಕುತೂಹಲಕಾರಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂಥ ಕುಂಭಮೇಳದ ಇತಿಹಾಸದ ಸಂಗತಿಗಳನ್ನು ನಿಮಗೆ ತಿಳಿಸ್ತಾ ಇದೆ. ನಾನು ರಾಧಾಕೃಷ್ಣ ಬಡ್ತಿ. ಇಪ್ಪತ್ತನೇ ಶತಮಾನದಲ್ಲಿ ಭಾರತದ ಮಹಾಕುಂಭಮೇಳದ ಬಗ್ಗೆ ಬ್ರಿಟಿಷರು ಎಷ್ಟು ಭಯಭೀತರಾಗಿದ್ದರು ಅಂತಂದರೆ, ಪರೋಕ್ಷವಾಗಿ ಕ್ವಿಟ್ ಇಂಡಿಯಾ ಚಳವಳಿ ಹುಟ್ಟಿಕೊಂಡದ್ದೇ, ಸಂಘಟಿತವಾಗಿದ್ದೇ ಕುಂಭಮೇಳದಲ್ಲಿ ಅನ್ನುವಂಥ ಒಂದು ಬಲವಾದ ಅನುಮಾನ ಬ್ರಿಟಿಷರನ್ನು ಕಾಡಿತ್ತು. ಇದರ ಪರಿಣಾಮ 1942ರಲ್ಲಿ ಬ್ರಿಟಿಷರು ಕುಂಭಮೇಳಕ್ಕೆ ಆಸ್ಪದವನ್ನೇ ನೀಡೋದಿಲ್ಲ, ಅನುಮತಿಯನ್ನೇ ನೀಡೋದಿಲ್ಲ. ಆದಾಗ್ಯೂ ಸಹ ಒಂದಷ್ಟು ಸಾಧು ಸಂತರು, ಸಜ್ಜನರು ಮತ್ತು ಯಾತ್ರಿಕರು, ಪ್ರವಾಸಿಗರು ಶಾಹಿ ಸ್ನಾನವನ್ನು ಯಶಸ್ವಿಯಾಗಿ ಮುಗಿಸ್ತಾರೆ ಅನ್ನುತ್ತೆ ಇತಿಹಾಸ. 1870ರಲ್ಲಿ ಬ್ರಿಟಿಷರು ಅಧಿಕೃತವಾಗಿ ಮೊದಲ ಕುಂಭಮೇಳವನ್ನು ಆಯೋಜಿಸಿದರು. ಇದಕ್ಕಾಗಿ ಆಗಿನ ವಾಯವ್ಯ ಪ್ರಾಂತ್ಯ ಅಂತ ಕರಿತಾ ಇದ್ದಂಥ, ಅಂದರೆ ಆಗ್ರಾ, ಅಲಹಾಬಾದ್, ಅವಧ್, ಬನಾರಸ್ ಮತ್ತು ಮೀರತ್ಗಳನ್ನು ಒಳಗೊಂಡಂಥ NWP ವಾಯುವ್ಯ ಪ್ರಾಂತ್ಯದ ಕಾರ್ಯದರ್ಶಿ JR ರೆಡ್ ಅನ್ನುವಂಥವರು ಮೇಳವನ್ನು ಯಶಸ್ವಿಯಾಗಿ ಆಯೋಜಿಸುವಂತೆ ಆದೇಶವನ್ನು ಹೊರಡಿಸ್ತಾನೆ. ಇದನ್ನು ಆಗಿನ ಅಲಹಾಬಾದ್ನ ಕಮಿಷನರ್ ಆಗಿದ್ದಂಥ ಆಯುಕ್ತರಾದಂಥ J. ಸ್ಯಾಮ್ಸನ್ ಜಾರಿಗೆ ತರ್ತಾನೆ. ಸೊ ಮುಂದಿನ 5 ಮೇಳಗಳನ್ನು, ಅಂದರೆ 1882, 1894, 1906, 1918 ಮತ್ತು 1930ರಲ್ಲಿ ಯಶಸ್ವಿಯಾಗಿ ಈತನ ಮೇಲ್ವಿಚಾರಣೆಯಲ್ಲಿ ಕುಂಭಮೇಳಗಳು ದೇಶಾದ್ಯಂತ ಜರುಗುತ್ತವೆ. ಆದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಬಲಗೊಂಡಿದ್ದ ಸುಳಿವನ್ನು ಪಡೆದಂಥ ಬ್ರಿಟಿಷ್ ಸರ್ಕಾರ ಎರಡನೇ ಮಹಾಯುದ್ಧದ ನೆಪದಲ್ಲಿ ಕುಂಭಮೇಳದ ಮೇಲೆ ಜಪಾನ್ ಬಾಂಬ್ ಬೆದರಿಕೆಯನ್ನು ಒಡ್ಡಿತು ಅನ್ನುವಂಥ ನೆಪವನ್ನು ಹೂಡಿ, ಕಾರಣವನ್ನು ನೀಡಿ ಕುಂಭಮೇಳಕ್ಕೆ ಆಸ್ಪದವನ್ನು, ಅನುಮತಿಯನ್ನು ನೀಡೋದಿಲ್ಲ. ಈ ನಡುವೆ 1918ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸಹ ಕುಂಭಮೇಳಕ್ಕೆ ಬಂದು ಶಾಹಿ ಸ್ನಾನವನ್ನು ಮಾಡಿದ್ದು ಗಮನಾರ್ಹ ಅಂತ ಅನಿಸ್ತದೆ. ಯಾಕೆ ಅಂತಂದರೆ, ಸದ್ದಿಲ್ಲದಂತೆ ಕುಂಭಮೇಳವು ರಾಷ್ಟ್ರೀಯವಾದಿಗಳ ಅತ್ಯಂತ ಪ್ರಮುಖವಾದಂಥ ಅಡ್ಡೆ ಆಗಿತ್ತು ಅನ್ನೋದಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಗಾಂಧೀಜಿ ಮತ್ತು ಇನ್ನಿತರ ನಾಯಕರುಗಳ ಆಗಮನ ಮತ್ತು ಅಲ್ಲಿಯ ಚಟುವಟಿಕೆಗಳು ಸಾಕ್ಷಿಯನ್ನು ಒದಗಿಸ್ತವೆ. ಬ್ರಿಟಿಷ್ ಆಡಳಿತ ಇದರಿಂದ ತುಂಬ ಚಿಂತಿತವಾಗಿತ್ತು. ಗಾಂಧೀಜಿಯನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಗುಪ್ತಚರರನ್ನು ಸದ್ದಿಲ್ಲದಂತೆ ಅಲಹಾಬಾದ್ನ ಒಳಗಡೆ ನುಸುಳಿಸಿತ್ತು ಅನ್ನತ್ತೆ ಇತಿಹಾಸ. ಹಾಗೆ 1942ರ ಕುಂಭ ಸಮಯದಲ್ಲಿ ಬ್ರಿಟಿಷ್ ಯಾತ್ರಿಕರನ್ನು ಸಹ ನಿಷೇಧಿಸಲಾಗಿತ್ತು. ಅಧಿಕೃತವಾಗಿ ಜಪಾನಿನ ದಾಳಿಯನ್ನು ತಡೆಯಲಿಕ್ಕೆ ಇಂಥ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಬ್ರಿಟಿಷ್ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಇದೆಲ್ಲದರ ನಡುವೆ ಪ್ರಯಾಗರಾಜ್ ನಿಜವಾಗಿಯೂ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಭಯಂಕರವಾದಂಥ ಭೀತಿಯನ್ನು, ಬೆದರಿಕೆಯನ್ನು ಒಡ್ಡಿದ್ದು ಸುಳ್ಳಲ್ಲ. ಮಾತ್ರ ಅಲ್ಲ, ಇತಿಹಾಸದ ಉದ್ದಕ್ಕೂ ನಾಗಾ ಸಾಧುಗಳು ಮತ್ತು ಅಘೋರಿಗಳು ನಡೆಸಿದಂಥ ಕ್ರಾಂತಿಕಾರಿ ಚಳುವಳಿಗಳು ದೇಶಕ್ಕೆ ಮಹತ್ತರವಾದಂಥ ಹಲವು ಅಮೂಲ್ಯವಾದಂಥ ಕೊಡುಗೆಯನ್ನು ನೀಡಿದೆ. ಇತಿಹಾಸದಲ್ಲಿ ನಿಜವಾಗಿ ನಾಗಾ ಸಾಧುಗಳು ಕೇವಲ ಆರಾಧನೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಾಗೋದಿಲ್ಲ. ಬದಲಾಗಿ ದೇಶದ ಹಿತದೃಷ್ಟಿ ಬಂದಾಗ ಮತ್ತು ಸಾಮೂಹಿಕವಾದಂಥ ಭಾರತದ ಐಕ್ಯತೆಯ ಪ್ರಶ್ನೆ ಬಂದಾಗ ಪ್ರತಿ ಬಾರಿ ತಮ್ಮ ಕೈಯಲ್ಲಿರುವಂಥ ತ್ರಿಶೂಲವನ್ನು ಜಳಪಿಸಿದ್ದಾರೆ ಮತ್ತು ಬೆತ್ತಲೆಯಾಗಿ ಸರ್ವಸ್ವವನ್ನು ಕಳೆದುಕೊಂಡು ನಿಂತು ಹೋರಾಡಿದ್ದಾರೆ ಅಂತ ಬಲಿದಾನಗೈದಂಥ ನಾಗಾ ಸಾಧುಗಳನ್ನು ಇಂಥ ಸಂದರ್ಭದಲ್ಲಿ, ಅಂದರೆ ಇಂಥ ಮಹಾಕುಂಭದ ಸಮಾವೇಶದ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸಬೇಕಾದಂಥದ್ದು ಭಾರತೀಯರಾದಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನಿಸ್ಕೊಳ್ಳೋದಿಲ್ವೇ? ಬ್ರಿಟಿಷರು ಭಾರತಕ್ಕೆ ಬಂದಾಗಿನಿಂದಲೂ ಹೋರಾಟದ, ಅವರ ವಿರೋಧದ ಕ್ಷಣಗಳು ನಡೀತಾನೆ ಇದ್ವು. ಆರಂಭದಿಂದಲೇ ಅವರಿಗೆ ವಿರೋಧ ಎದುರಾಗಿತ್ತು. ಬ್ರಿಟಿಷರನ್ನ ಈ ಭೂಮಿಯಿಂದ ಹೊರ ಹಾಕಲಿಕ್ಕೆ ಹಲವಾರು ಚಳವಳಿಗಳು ಸಂಘಟನೆಗೊಂಡಿದ್ವು. ಅಂಥ ಚಳವಳಿಗಳ
ಪಂಗಡಗಳಲ್ಲಿ ಪ್ರಮುಖ ಅನ್ನಿಸಿಕೊಳ್ಳುವಂಥದ್ದು ಮಾತೃಭೂಮಿಯನ್ನು ದಾಸ್ಯ ಮುಕ್ತಗೊಳಿಸಲಿಕ್ಕೆ ವಿದೇಶಿ ಆಕ್ರಮಣಕಾರರ ವಿರುದ್ಧ ತೊಡೆ ತಟ್ಟಿ ನಿಂತ ಸನ್ಯಾಸಿಗಳ ಪಾತ್ರವನ್ನು ಹೇಗೆ ಮರೀಲಿಕ್ಕೆ ಸಾಧ್ಯ ಇದೆ? ಇದರಲ್ಲಿ ಶ್ರೀಮಂತ ಪರಂಪರೆಯನ್ನು ಹೊಂದಿರುವಂಥ ಸನ್ಯಾಸಿಗಳು ಅಸ್ಖಲಿತ ಸನ್ಯಾಸವನ್ನು ಅನುಸರಿಸ್ತಾ ಬಂದಂಥ ಸನ್ಯಾಸಿಗಳ ಪಾತ್ರವನ್ನು ಮರೀಲಿಕ್ಕಾದರೂ ಹೇಗೆ ಸಾಧ್ಯ ಇದೆ? ಇದು 1664 ಸಂದರ್ಭ. ಕಾಶಿ ವಿಶ್ವನಾಥ ದೇವಾಲಯವನ್ನು ಉಳಿಸಿಕೊಳ್ಳಲಿಕ್ಕೆ ನಾಗಾ ಸಾಧುಗಳು ಔರಂಗಜೇಬ್ನ ವಿರುದ್ಧ, ಆತನ ಸೈನಿಕರ ವಿರುದ್ಧ ಭೀಕರವಂತ ಕಾಡಾಕಾಡಿ ಹೋರಾಟವನ್ನು ನಡೆಸಿದ್ದು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಬಲ ಮೊಘಲ್ ಸೈನ್ಯವನ್ನು ಸೋಲಿಸಿದ್ದು ಮಾತ್ರ ಅಲ್ಲ, 1757ರಲ್ಲಿ ನಡೆದಂಥ ಅಫ್ಘನ್ನರ ಲೂಟಿಯಿಂದ ಪವಿತ್ರ ನಗರವಾದ ಗೋಕುಲವನ್ನು ರಕ್ಷಿಸಲಿಕ್ಕೆ ಈ ಸನ್ಯಾಸಿಗಳ ಕೊಡುಗೆಯನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. 18ನೇ ಶತಮಾನದಲ್ಲಿ ನಡೆದಂಥ ಸನ್ಯಾಸಿ ಕ್ರಾಂತಿ ಇಂತಹ ಸಂಗತಿಗೆ ಮತ್ತೊಂದು ಸಾಕ್ಷಿಯಾಗುತ್ತೆ. ಈ ಚಳವಳಿ ಮುಖ್ಯವಾಗಿ ಉತ್ತರ ಬಂಗಾಳದಲ್ಲಿ ನಡೆಯುತ್ತೆ ಅಂತ ಇತಿಹಾಸದಲ್ಲಿ ದಾಖಲಾಗಿದೆ. 8ನೇ ಶತಮಾನದಲ್ಲಿ ಶ್ರೀ ಆದಿಶಂಕರಾಚಾರ್ಯರು, ಏನು ಅದ್ವೈತ ಪರಂಪರೆಯ ಸಂಸ್ಥಾಪಕರು ಅಂತ ಕರೀತಾರಲ್ಲ, 10 ಪಂಗಡಗಳಲ್ಲಿ, ದಶನಾಮಿ ಅಂತ ಕರೀತಾರೆ, 10 ಪಂಗಡಗಳಲ್ಲಿ ಅಖಾಡಗಳನ್ನು ಸೃಷ್ಟಿಸ್ತಾರೆ. ಅದರ ಹೆಸರುಗಳು ಇಂತಿವೆ: ಅರಣ್ಯ, ಆಶ್ರಮ, ಭಾರತಿ, ಗಿರಿ, ಪರ್ವತ, ಪುರಿ, ಸರಸ್ವತಿ, ಸಾಗರ, ತೀರ್ಥ ಮತ್ತು ವನ. ಹೀಗೆ 10 ಪ್ರತ್ಯೇಕ ಪಂಗಡಗಳನ್ನು ಅಂದರೆ ಅಖಾಡಗಳನ್ನು ಸೃಷ್ಟಿಸಿ ಈ ದಶನಾಮಿಗಳ ಹೆಸರಿನಲ್ಲಿ ಸನ್ಯಾಸ ದೀಕ್ಷೆಯನ್ನು ಶಂಕರಾಚಾರ್ಯರು ನೀಡ್ತಾರೆ. ಅಲ್ಲಿಂದಲೇ ಕುಂಭಮೇಳದ ಪರಂಪರೆ ಆರಂಭ ಆಗುತ್ತೆ ಅಂತ ಹೇಳುತ್ತೆ ಇತಿಹಾಸ. ಮಾತ್ರ ಅಲ್ಲ, ಚತುರಾಮ್ನಾಯ ಪೀಠಗಳನ್ನು ಅಂದರೆ ಜ್ಯೋತಿ ಮಠ, ಈಗಿನ ಜೋಶಿ ಮಠ ಅಂತ ನಾವು ಕರಿತಾ ಇದ್ದೀವಲ್ಲ, ಉತ್ತರಾಖಂಡದ ಬದ್ರಿನಾಥದಲ್ಲಿರುವಂಥ ಜೋಶಿ ಮಠ, ಹಾಗೂ ನಮ್ಮದೇ ಕರ್ನಾಟಕದಲ್ಲಿರುವಂಥ ಶೃಂಗೇರಿ ಮಠ, ಹಾಗೂ ಗೋವರ್ಧನ ಮಠ, ಒರಿಸ್ಸಾ ಪುರಿಯಲ್ಲಿರುವಂಥ ಗೋವರ್ಧನ ಮಠ, ಮತ್ತು ದ್ವಾರಕಾ, ಗುಜರಾತ್ ರಾಜ್ಯದ ದ್ವಾರಕಾದಲ್ಲಿರುವಂಥ ಶಾರದಾ ಮಠವನ್ನು ಚತುರಾಮ್ನಾಯ ನಿರ್ವಹಣೆಗಾಗಿ ನೇಮಿಸ್ತಾರೆ ಶಂಕರಾಚಾರ್ಯರು. ಈ ದಶನಾಮಿ ಸಾಧುಗಳು ಸನ್ಯಾಸ ದೀಕ್ಷೆಯನ್ನು ಪಡೆದಿದ್ದರೂ ಸಹ ಶೈವ ಅನುಯಾಯಿಗಳಾಗಿ ಈ ಚತುರಾಮ್ನಾಯ ಪೀಠಗಳ ಸುಪರ್ದಿಯಲ್ಲಿ ಅಥವಾ ದೇಖರೇಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇದಲ್ಲದೆ ಸಿಖ್ ಸಮುದಾಯದ ಒಂದಷ್ಟು ಸನ್ಯಾಸಿ ಪಂಗಡಗಳು ಸಹ ಅಥವಾ ಅಖಾಡಗಳು ಸಹ ಪ್ರಯಾಗ್ರಾಜ್ನಲ್ಲಿ ಅಥವಾ ಕುಂಭಮೇಳದಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಧಾರ್ಮಿಕ ಆಚರಣೆಯನ್ನು, ಧಾರ್ಮಿಕ ಪ್ರಸರಣವನ್ನು, ಸಂದೇಶವನ್ನು ಬಿತ್ತರಗೊಳಿಸುವ ಕಾರ್ಯದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಈ ಸನ್ಯಾಸಿಗಳು ಜಮೀನ್ದಾರರಿಗೆ ಮತ್ತು ರಾಜರಿಂದ ದೇಣಿಗೆ ರೂಪದಲ್ಲಿ ಪಡೆದಂಥ ಇನಾಮುಗಳನ್ನು ಪಡೆದುಕೊಂಡು ಆಯಾ ಅಖಾಡಗಳಲ್ಲಿ ಧರ್ಮ ಪ್ರಸರಣ ಕಾರ್ಯವನ್ನು ಮಾಡ್ತಾ ಇರ್ತಾರೆ. 1757ರ ಪ್ಲಾಸಿ ಕದನವನ್ನು ಗೆದ್ದ ನಂತರ ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾವನ್ನು ವಶಪಡಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ದಂಗೆ ಇದ್ದಂಥ ಸನ್ಯಾಸಿಗಳ ಜಮೀನುಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದರ ವಿರುದ್ಧ ಮತ್ತೊಂದು ಭೀಕರವಾದಂಥ ಸನ್ಯಾಸಿ ದಂಗೆ ನಡೆಯುತ್ತೆ. ಬಹಳ ವಿಶೇಷ ಏನು ಅಂತಂದರೆ, ಈ ದಂಗೆಯಲ್ಲಿ ಬ್ರಿಟಿಷರಿಗೆ ಸೋಲುಂಟಾಗುತ್ತೆ. ಬ್ರಿಟಿಷ್ ಸೈನಿಕರನ್ನು ಹೊಡೆದಟ್ಟುತ್ತಾರೆ ನಾಗಾ ಸಾಧುಗಳು. ಪ್ರಾಯಶಃ ಸನ್ಯಾಸಿಗಳು, ಕಾವಿದಾರಿಗಳು ಯುದ್ಧ ರಣರಂಗಕ್ಕೆ ಇಳಿದದ್ದು ಇದೇ ಮೊದಲು ಅನಿಸುತ್ತೆ. 1770ರಿಂದ ಆರಂಭವಾದಂಥ ಇಂಥ ಸನ್ಯಾಸಿ ದಂಗೆ 30 ವರ್ಷಗಳ ಅವಧಿ, ಅಂದರೆ 1800ರವರೆಗೂ ದೀರ್ಘಾವಧಿಯಲ್ಲಿ ನಡೆಯುತ್ತೆ. 1770ರಲ್ಲಿ ಬ್ರಿಟಿಷರು ಬಂಗಾಳದ ಜನರನ್ನ ಹಸಿವಿನಿಂದ ಕ್ಷಾಮದ ಹೆಸರಲ್ಲಿ ಸಾಯುವಂತೆ ಮಾಡ್ತಾರೆ. ಇದನ್ನು ಬಂಗಾಳದ ಮಹಾಕ್ಷಾಮ ಅಂತಲೇ ಕರೆಯಲಾಗ್ತದೆ. ಈ ಎಲ್ಲ ಆಹಾರ ಧಾನ್ಯಗಳನ್ನು, ತೆರಿಗೆಗಳನ್ನು ಬ್ರಿಟಿಷ್ ಸರ್ಕಾರ ಲೂಟಿ ಮಾಡುವಾಗ ಜನರಿಗೆ ಆಶ್ರಯ ಕೊಟ್ಟು ಅನ್ನಾಹಾರಗಳನ್ನು ನೀಡುವಂಥ ಕೆಲಸವನ್ನು ಸಹ ಸನ್ಯಾಸಿ ಅಖಾಡಗಳು ಅಥವಾ ಆಶ್ರಮಗಳು ಮಾಡ್ತವೆ ಅನ್ನುವಂಥದ್ದು ಗಮನಾರ್ಹವಾದಂಥ ಇನ್ನೊಂದು ಸಂಗತಿ. ಈ ನೆಲದ ಜನರು, ರೈತರು, ಸಾಮಾನ್ಯರು ಮತ್ತು ದೀನ ದಲಿತರು, ಶೋಷಿತರ ಪರವಾಗಿ ಅವತ್ತಿನಿಂದ ಇವತ್ತಿನವರೆಗೂ ಈ ಸನ್ಯಾಸಿ ಪರಂಪರೆ ಧ್ವನಿ ಎತ್ತುತ್ತಲೇ ಬರ್ತಾ ಇದೆ. ಆಡಳಿತಶಾಲಿಯ ಅಧರ್ಮದ ವಿರುದ್ಧ ನಿಜವಾಗಿ ಧರ್ಮ ಬೋಧನೆಯನ್ನು ಮಾಡೋದು ಮಾತ್ರ ಅಲ್ಲ, ಕ್ರಾಂತಿಕಾರಿಯಾದಂಥ ಚಳವಳಿಯನ್ನು, ಹೋರಾಟವನ್ನು ಸಂಘಟಿಸಿಕೊಳ್ತಾನೆ ಬರ್ತಾ ಇದೆ. ಅನೇಕ ಯುದ್ಧಗಳನ್ನು ಗೆದ್ದಂಥ ಸನ್ಯಾಸಿಗಳು ತಮ್ಮ ಪ್ರತಿರೋಧದ ಮೂಲಕ ತೆರಿಗೆ ಸಂಗ್ರಹಕ್ಕೆ ಇತಿಶ್ರೀಯನ್ನು ಹಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅನೇಕ ಅನಾಮಧೇಯ ಸನ್ಯಾಸಿಗಳು ಇದಕ್ಕಾಗಿ ಪ್ರಾಣ ತ್ಯಾಗವನ್ನು ಸಹ ಮಾಡಿದ್ದಾರೆ ಅನ್ನುವಂಥದ್ದು
ನಾವು ಗಮನಿಸಬೇಕಾದಂಥದ್ದು. ಇಂಥ ಅನೇಕ ನಾಗಾಸಾಧುಗಳು, ಅಖಾಡಗಳು ಮತ್ತು ಅಘೋರಿಗಳ ಕ್ರಾಂತಿಕಾರಿ ಹೋರಾಟದ ಬಗ್ಗೆ ವಾರ್ನ್ ಹೇಸ್ಟಿಂಗ್ಸ್ ಏನು ಬ್ರಿಟಿಷ್ ಬಂಗಾಳದ ಗವರ್ನರ್ ಆಗಿದ್ನಲ್ಲ, ಆತ 1973ರಲ್ಲಿ ಜಾರ್ಜ್ ಕೋಲ್ ಬ್ರೂಕ್ಗೆ ಅಂದರೆ ಬ್ರಿಟಿಷ್ ದೊರೆಯ ಆಡಳಿತದಲ್ಲಿದ್ದಂಥ ಉನ್ನತ ಅಧಿಕಾರಿಗೆ ಪತ್ರವನ್ನು ಬರೀತಾನೆ. ಮಾತ್ರ ಅಲ್ಲ, ಈ ನಾಗಾ ಸಾಧುಗಳು, ಬಂಡುಕೋರರ ಮತ್ತು ಸಾಧು ಸಜ್ಜನರ ಸನ್ಯಾಸಿಗಳ ಕ್ರಾಂತಿಕಾರಿ ಹೋರಾಟದ ಬಗ್ಗೆ ತನ್ನ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸ್ತಾನೆ. 3,000ರಿಂದ 10,000ದವರೆಗಿನ ಜನಸಂಖ್ಯೆಯಲ್ಲಿ ಜಗನ್ನಾಥನ ತೀರ್ಥಯಾತ್ರೆಗೆ ಬರುವಂತಹ ಸನ್ಯಾಸಿಗಳ ಬಗ್ಗೆಯೂ ಈ ಪತ್ರದಲ್ಲಿ, ಪುರಿಯ ಜಗನ್ನಾಥನ ಜಾತ್ರೆಯ ಬಗ್ಗೆ ಸಹ ಈ ಪತ್ರದಲ್ಲಿ ಉಲ್ಲೇಖ ಇದೆ. ಹೀಗೆ ಧಾರ್ಮಿಕವಾದಂತಹ ಹೆಸರಿನಲ್ಲಿ ಭಾರತದಾದ್ಯಂತ ಸಂಘಟಿತರಾಗುವಂಥ ಜನರ, ಭಕ್ತರ ಮೇಲೆ ಬ್ರಿಟಿಷರಿಗೆ ಒಂದು ವಿಚಿತ್ರವಾದಂಥ ಭಯ ಯಾವತ್ತೂ ಸಹ ಕಾಡ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ನಾದಾ ಸಾಧುಗಳ ಬಗ್ಗೆ ಅತ್ಯಂತ ವಿಚಿತ್ರವಾದಂಥ ತಳವಳವನ್ನು ಬ್ರಿಟಿಷರು ಅನುಭವಿಸಿದ್ರು ಅನ್ನುವಂಥದ್ದು ಸತ್ಯ ಸ್ನೇಹಿತರೆ. ಗ್ರಾಮೀಣ ಬಂಗಾಳದ ವಾರ್ಷಿಕೋತ್ಸವ, ಜಾತ್ರೆ, ಉತ್ಸವ ಇತ್ಯಾದಿಗಳನ್ನು ಸಹ ಹತ್ತಿಕ್ಕಲಿಕ್ಕೆ ಬ್ರಿಟಿಷರು ಪ್ರಯತ್ನ ಪಡ್ತಾ ಇದ್ದಿದ್ದು ಸಹ ಇದೇ ಕಾರಣಕ್ಕಾಗಿ. ಯಾವಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಕರಣದಲ್ಲಿ ತೀವ್ರವಾದಂಥ ಹಿನ್ನಡೆಯನ್ನು ಎದುರಿಸ್ತಾರೆ ಬ್ರಿಟಿಷರು, ಆಗಿನಿಂದಲೂ ಸಹ ಕುಂಭಮೇಳಗಳು ಮತ್ತು ಭಾರತೀಯ ಪಾರಂಪರಿಕ ಉತ್ಸವದ ಬಗ್ಗೆ ಅತ್ಯಂತ ಭೀಕರವಾದಂಥ ಭಯಗ್ರಸ್ತ ಮನಸ್ಥಿತಿಯನ್ನು ಬ್ರಿಟಿಷ್ ಸರ್ಕಾರ ಇತ್ತು. ಅಂದಿನಿಂದಲೂ ನಿಜವಾಗಿ ಸ್ವಾತಂತ್ರ್ಯ ಹೋರಾಟ ಚಳವಳಿ, ಬಹಿರಂಗ ಹೋರಾಟದ ಬಗ್ಗೆ ಅಥವಾ ಗಾಂಧಿ ನೇತೃತ್ವದ ಅಹಿಂಸಾವಾದಿಗಳ ಚಳವಳಿಯ ಬಗ್ಗೆ ಬ್ರಿಟಿಷರು ಭಯ ಪಡ್ತಾ ಇರಲಿಲ್ಲ. ಆದರೆ ಅದರ ಬಗ್ಗೆ ಯಾವುದೇ ಆತಂಕವನ್ನು ವ್ಯಕ್ತಪಡಿಸ್ತಿರಲಿಲ್ಲ. ಅದರ ಬದಲಾಗಿ ಹೀಗೆ ಕ್ರಾಂತಿಕಾರಿ ಚಳುವಳಿಗಾರರಿಂದ ಪರೋಕ್ಷವಾಗಿ ಪೋಷಿಸಲ್ಪಡುತ್ತಾ ಇರುವಂಥ ಅಥವಾ ಬೆಂಬಲಿಸಲ್ಪಡುತ್ತಾ ಇರುವಂಥ ಭಾರತದಾದ್ಯಂತ ಧಾರ್ಮಿಕ ಉತ್ಸವಗಳ ಬಗ್ಗೆ ಬ್ರಿಟಿಷರಿಗೆ ಇನ್ನಿಲ್ಲದ ಭಯ ಕಾಡಿತ್ತು. ಅದರ ಪರಿಣಾಮವೇ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಅತ್ಯಂತ ತೀವ್ರ ಮಟ್ಟಕ್ಕೆ ಹೋಗಿದ್ದು ಅನ್ನುತ್ತೆ ಅಸಲಿ ಇತಿಹಾಸ. ಅದರ ಪರಿಣಾಮವೇ ಆನಂತರ ಸ್ವಾತಂತ್ರ್ಯಕ್ಕೆ ಕಾರಣ ಆಯಿತು, ಸ್ವಾತಂತ್ರ್ಯ ಗರಳಿಕೆಗೆ ಕಾರಣ ಆಯಿತು. ಇಡೀ ಇತಿಹಾಸವನ್ನು ಅವಲೋಕಿಸಿದಾಗ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಗಾ ಸಾಧುಗಳು ಮತ್ತು ಮಹಾಕುಂಭಮೇಳದ ಧಾರ್ಮಿಕ ಪ್ರವರ್ತಕರ ಪಾತ್ರ ಅತ್ಯಂತ ಹಿರಿದಾದದ್ದು ಅನ್ನುವಂಥದ್ದು ನಾವು ಮರೆಯಲೇಬಾರದು ಸ್ನೇಹಿತರೆ. ನಾಗಾ ಸಾಧುಗಳ ಇಂಥ ಕ್ರಾಂತಿಕಾರಿ ಹೋರಾಟದ ಅವಶೇಷಗಳನ್ನು ಇಂದಿಗೂ ಕಾಣಬಹುದು. ಸಿಲಿಗುರಿಯ ಬಾವು ಕಾಳಿ ಶಿವ ಮಂದಿರ ಒಂದು ಕಾಲದಲ್ಲಿ ಇಂಥ ಕ್ರಾಂತಿಕಾರಿ ಸನ್ಯಾಸಿಗಳ ಕೇಂದ್ರವಾಗಿತ್ತು. ಪೂಜ್ಯ ಸನ್ಯಾಸಿ ಬಾಬಾ ತಮ್ಮ ರಥದಲ್ಲಿ ಬಂದು ಜನರನ್ನು ಸ್ವಾತಂತ್ರ್ಯ ಚಳವಳಿಗೆ ಸೇರುವಂತೆ ಪ್ರೇರೇಪಿಸುತ್ತಿದ್ದರು. ಭಜನೆಗಳ ಮೂಲಕ, ತಮ್ಮ ಪ್ರವಚನಗಳ ಮೂಲಕ ಪ್ರೇರಣೆಯನ್ನು ಒದಗಿಸುತ್ತಿದ್ದರು ಎನ್ನುವಂಥ ಇತಿಹಾಸದಲ್ಲಿ ಹಲವು ಪ್ರಸ್ತಾಪಗಳು ದಾಖಲಾಗಿವೆ. ಇಂಥ ಬಾವುಕಾಳಿ ಶಿವಮಂದಿರದ ಬಾಬಾನ ಬಗ್ಗೆ ಅನೇಕ ಕೌತೂಹಲಕಾರಿ ಕಥೆಗಳು ಇವತ್ತಿಗೂ ಗ್ರಾಮೀಣ ಭಾಗದಲ್ಲಿ ಪ್ರಚಲಿತದಲ್ಲಿವೆ. ಬ್ರಿಟಿಷರು ಇವರ ವಿರುದ್ಧ ಗುಪ್ತಚರರನ್ನು ಬಿಟ್ಟು ಅವರ ವಿವರಗಳನ್ನು ನೀಡಲಿಕ್ಕೆ, ಸಂಗ್ರಹಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೆ ಆ ಸನ್ಯಾಸಿ ಯಾವಾಗ, ಹೇಗೆ ಮತ್ತು ಎಲ್ಲಿ ಸತ್ತರು ಎಂಬುದರ ಬಗ್ಗೆ ಇವತ್ತಿಗೂ ಯಾರಿಗೂ ತಿಳಿದೇ ಇಲ್ಲ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಾಗಾ ಸಾಧುಗಳ ಅಖಾಡದಲ್ಲಿ ತಯಾರಾಗ್ತಾ ಇದ್ದಂಥ ಒಂದು ಸಂಚು ಏನಿದೆಯಲ್ಲ, ಇದು ಸ್ವಾತಂತ್ರ್ಯದ ಕಿಡಿಯನ್ನು ಅತ್ಯಂತ ಪ್ರಜ್ವಲಿಸಲಿಕ್ಕೆ ಕಾರಣ ಆಗಿತ್ತು. ಬ್ರಿಟಿಷರಿಗೆ ಭಯಂಕರವಾದಂಥ ಒಂದು ಬೆದರಿಕೆಯನ್ನು ಒಡ್ಡಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ದೇಶದ ಕ್ರಾಂತಿ ಕಿಡಿಯನ್ನು ಹೊತ್ತಿಸಲಿಕ್ಕೆ ಈ ಸನ್ಯಾಸಿ ಸಮುದಾಯ ಹಿಂದೋಗಿಲಿಲ್ಲ. ಕೇವಲ ಧಾರ್ಮಿಕ ಉತ್ಸವವಾಗಿ ಅಷ್ಟೇ ಕುಂಭಮೇಳ ಆಯೋಜನೆಗೊಳ್ಳೋದಿಲ್ಲ. ದೇಶದ ಭವಿಷ್ಯದ ಭದ್ರತೆಗೆ ಇಂಥದೊಂದು ಮಹತ್ವದ ಕೊಡುಗೆಯನ್ನು ಅಥವಾ ಯೋಜನೆ ರೂಪುಗೊಳ್ಳುವ ಪಾತ್ರವಾಗಿ ಕುಂಭಮೇಳಗಳು ಪಾತ್ರವಹಿಸ್ತವೆ ಅನ್ನೋದು ನಿಜ ಸ್ನೇಹಿತರೆ. ನಮಸ್ಕಾರ.